ಪ್ರೈಸ್ ದ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೆನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಚಾಪ್ಟರ್ 14:13-22. ಯೇಸು ಆ ವಿಷಯವನ್ನು ಕೇಳಿದಾಗ ದೋಣಿಯನ್ನು ಹತ್ತಿ ಅಲ್ಲಿಂದ ಏಕಾಂತ ಸ್ಥಳಕ್ಕೆ ಹೊರಟನು. ಜನರು ಇದನ್ನು ಕೇಳಿ ಪಟ್ಟಣಗಳಿಂದ ಕಾಲು ನಡಿಗೆಯಲ್ಲಿ ಆತನನ್ನು ಹಿಂಬಾಲಿಸಿದರು. ಯೇಸು ದಡವನ್ನು ಸೇರಿದಾಗ ಜನರ ಮಹಾಸಮೂಹವನ್ನು ಕಂಡು ಅವರ ಮೇಲೆ ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆ ಆದಾಗ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿಯ ಸ್ಥಳ, ಸಮಯವು ದಾಟಿದೆ, ಜನರು ಹಳ್ಳಿಗಳಿಗೆ ಹೋಗಿ ತಮಗಾಗಿ ಆಹಾರವನ್ನು ಕೊಂಡುಕೊಳ್ಳುವಂತೆ ಅವರನ್ನು ಕಳುಹಿಸಿಬಿಡು ಎಂದರು. ಆದರೆ ಯೇಸು, ಅವರು ಹೋಗಬೇಕಾಗಿಲ್ಲ, ನೀವೇ ಅವರಿಗೆ ಊಟ ಕೊಡಿರಿ ಎಂದು ಹೇಳಿದನು. ಅವರು ಆತನಿಗೆ, ನಮ್ಮ ಹತ್ತಿರ 5 ರೊಟ್ಟಿ 2 ಮೀನುಗಳು ಮಾತ್ರ ಇವೆ ಎಂದು ಉತ್ತರ ಕೊಟ್ಟನು. ಆತನು ಅವುಗಳನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಎಂದನು. ಸಮೂಹವು ಹುಲ್ಲಿನ ಮೇಲೆ ಕುಳಿತುಕೊಳ್ಳಬೇಕೆಂದು ಆತನು ಅಪ್ಪಣೆ ಕೊಟ್ಟು ಆ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಪರಲೋಕದ ಕಡೆಗೆ ನೋಡಿ ಆಶೀರ್ವದಿಸಿ ಆ ರೊಟ್ಟಿಗಳನ್ನು ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟನು. ಶಿಷ್ಯರು ಜನಸಮೂಹಕ್ಕೆ ಕೊಟ್ಟರು. ಅವರೆಲ್ಲರೂ ತಿಂದು ತೃಪ್ತರಾದರು. ಅವರು ಉಳಿದ ತುಂಡುಗಳನ್ನು ಕೂಡಿಸಲು 12 ಬುಟ್ಟಿ ತುಂಬಿದವು. ಊಟ ಮಾಡಿದವರು ಸ್ತ್ರೀಯರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಇದ್ದರು. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ, ಯೇಸು ಕ್ರಿಸ್ತರು ಅದ್ಭುತವಾದ ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ, ಸೌಖ್ಯವನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದ್ಭುತವಾಗಿ ಆಹಾರವನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾದ್ದು ಮನುಷ್ಯನಿಗೆ ಆಹಾರವೇ ಆಗಿದೆ. ಯಾವ ಶರೀರದ ಆಹಾರ ಮುಖ್ಯನಾ? ಖಂಡಿತವಾಗ್ಲೂ ಶರೀರದ ಆಹಾರ ಮುಖ್ಯನೇ. ಶರೀರದ ಆಹಾರ ಮುಖ್ಯ ಅಲ್ಲದಿದ್ದರೆ ದೇವರು ಇಷ್ಟು ದೊಡ್ಡ ಸೃಷ್ಟಿಯನ್ನು ಉಂಟು ಮಾಡಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಿಮಗೆ ತಿನ್ನೋದಕ್ಕೋಸ್ಕರ ಈ ಎಲ್ಲ ಮರದ ಫಲಗಳನ್ನ ಹಣ್ಣುಗಳನ್ನ ನಾನು ಕೊಟ್ಟಿದ್ದೇನೆ ಅಂತೇಳಿ ಅದನ್ನು ಕೊಟ್ಟು ಅವ್ರಿಗೆ ಆಜ್ಞಾಪಿಸ್ತಿರಲಿಲ್ಲ. ಅಷ್ಟು ಮಾತ್ರ, ಒಂದು ಹಣ್ಣು ಮಾತ್ರ ತಿನ್ನಬೇಡಿ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಹಣ್ಣುಗಳನ್ನ ತಿನ್ನೋ ಅವಶ್ಯಕತೆ ಇರುತ್ತೋ, ಅವ್ರಿಗೆ ಆಹಾರ ಬೇಕಾಗಿತ್ತು ಶರೀರಕ್ಕೆ, ಅದಕ್ಕೋಸ್ಕರನೇ ದೇವರು ಅದನ್ನು ಉಂಟು ಮಾಡಿದ್ರು ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳನ್ನ ಸಹ ದೇವರು ತಿನ್ನೋದಕ್ಕೆ ನಮಗೆ ಅನುಮತಿಸಿದ್ದಾರೆ. ಮಾಂಸವನ್ನು ತಿನ್ನಿರಿ ಅಂತ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಮೊಟ್ಟಮೊದಲನೇದಾಗಿ ವಿಮೋಚನೆ ಕಾಂಡದಲ್ಲಿ ದೇವರು ಪಸ್ಕ ಹಬ್ಬವನ್ನು ಆಚರಿಸೋದ್ರ ಮೂಲಕವಾಗಿ ಮಾಂಸವನ್ನು ತಿನ್ನೋದಕ್ಕೆ ಅನುಮತಿಸಿದ್ದಾರೆ. ತಿನ್ನಬೇಕು, ಇದು ಮನುಷ್ಯ ತಿನ್ನೋದಕ್ಕೋಸ್ಕರನೇ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ತಿನ್ನೋದು ಬಿಡೋದು ಅವ್ರಿಗೆ ಬಿಟ್ಟ ವಿಷಯ. ಆದರೆ ಆಹಾರ ಕೊಟ್ಟಿರ್ತಕ್ಕಂಥದ್ದು ದೇವರು ತಿನ್ನೋದಕ್ಕೋಸ್ಕರನೇ. ಓಕೆ, ಶರೀರದ ಆಹಾರನೂ ಸಹ ಬಹಳ ಪ್ರಮುಖ. ಅಷ್ಟಲ್ಲದೆ ವಿಮೋಚನಾ ಕಾಂಡದಲ್ಲಿ ಮನ್ನವನ್ನು 40 ವರ್ಷಗಳ ತನಕ ಇಸ್ರಾಯೇಲರಿಗೆ ಅಡವಿಯಲ್ಲಿ ಸಂಚರಿಸುವಾಗ ಆ ಪರಲೋಕದ ಆಹಾರವನ್ನು ಮನ್ನವನ್ನು ಸುರಿಸಿದ್ದಾರೆ. ಮನುಷ್ಯರಿಗೆ ಶರೀರದ ಆಹಾರ ಖಚಿತವಾಗಿ ಅದು ಅವಶ್ಯಕತೆಯೇ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಪ್ರಯಾಸಗಳು, ಇಷ್ಟೆಲ್ಲ ಕಷ್ಟ, ದುಡಿಮೆ. ಸೊ ಅದಕ್ಕಿಂತಲೂ ಒಂದು ಉಂಟು ನಿಮಗೆ, ಈ ಲೋಕದ ನಂತರವೂ ಸಹ ನಿಮ್ಮನ್ನು ನಿತ್ಯ ಜೀವಕ್ಕೆ ಸೇರ್ತಕ್ಕಂಥದ್ದು. ಆ ಆಹಾರ ಬಹಳ ಪ್ರಮುಖವಾದ. ದೇವರಿಗೆ ಸ್ತೋತ್ರ. ಇಲ್ಲಿ ದೇವರು ಶಾರೀರಿಕವಾದಂಥ ಆಹಾರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಜನರಿಗೆ ಹಸಿವಾಗಿದೆ, ಅವರು ದಣಿದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಮಯ ಕಳೆದಿದೆ. ಈಗ ಅವ್ರನ್ನ ಕಳಿಸಲೇಬೇಕಾಗಿದೆ ಆಹಾರಕ್ಕೋಸ್ಕರವಾಗಿ, ಹೊಟ್ಟೆ ಹಸುಗೆ ಆಹಾರಕ್ಕೋಸ್ಕರವಾಗಿ ಕಳಿಸುವಂಥ ಶಿಷ್ಯರು ಕೇಳ್ತಾ ಇದ್ದಾರೆ. ಬಟ್ ಯೇಸು ಕ್ರಿಸ್ತ ಹೇಳ್ತಾರೆ, ನೀವೇ ಕೊಡ್ರಿ ಅವರಿಗೆ ಅಂತ. ಸೊ ಅವ್ರ ಹತ್ರ ಎಷ್ಟಿತ್ತು? 5 ರೊಟ್ಟಿ 2 ಮೀನಿತ್ತು. 5 ರೊಟ್ಟಿ 2 ಮೀನನ್ನೇ ಯೇಸು ಕ್ರಿಸ್ತರಿಗೆ ಈಸಿಕೊಂಡು ಪರಲೋಕದ ಕಡೆಗೆ ನೋಡಿ ಪ್ರಾರ್ಥಿಸಿ ಆ ರೊಟ್ಟಿಯನ್ನು ಮೀನನ್ನು ಆಶೀರ್ವದಿಸಿ ಕೊಟ್ಟರು. ಅದನ್ನು ಶಿಷ್ಯರು ಎಲ್ಲರಿಗೂ ಕೊಟ್ಟರು. ಎಲ್ಲರಿಗೂ ಕೊಟ್ಟು ಎಲ್ಲರೂ ತಿಂದರೂ ಸಹ 5,000 ಜನ ಪುರುಷರು ತಿಂದಿದ್ದಾರೆ, ಮಕ್ಕಳು ಸ್ತ್ರೀಯರನ್ನ ಹೊರತುಪಡಿಸಿ. ಸೊ ಸ್ತ್ರೀಯರು ಮಕ್ಕಳು ಸಹ ಇರ್ತಾರೆ. ಎಷ್ಟು ಸಂಖ್ಯೆ ಇದ್ದಾರೆ ಅಂತ ನಮ್ಗೆ ಹೇಳಿಲ್ಲ, ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ. ದೇವರಿಗೆ ಸ್ತೋತ್ರ. ಅವರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾರೆ, ಅವರು ಸಹ ತಿಂದಿರ್ತಾರೆ. ಅದಾದಮೇಲೂ ಸಹ
ಎಲ್ಲರೂ ತಿಂದಾದಮೇಲೆ 12 ಬುಟ್ಟಿ ತುಂಬಲ್ಪಡ್ತು ಅಂತ ವಾಕ್ಯ ಹೇಳುತ್ತೆ. ಇದು ಬಹಳ ಮಹತ್ವವಾದದ್ದು. 12 ಬುಟ್ಟಿ ರೊಟ್ಟಿ ತುಂಬಲ್ಪಡ್ತು ಅಂತ ಹೇಳ್ತಾರಲ್ಲ, ಇದು ಬಹಳ ಮಹತ್ವವಾದ. ದೇವರಿಗೆ ಸ್ತೋತ್ರ. 12 ಅನ್ನೋ ಪದಗಳನ್ನ ಎಲ್ಲೆಲ್ಲಿ ಬಳಸಿದ್ದಾರೆ ಯೇಸು ಕ್ರಿಸ್ತಂದರೆ ಶಿಷ್ಯರಿಗೋಸ್ಕರನೇ. 12 ಜನ ಶಿಷ್ಯರನ್ನೇ ಬಳಸಿರ್ತಕ್ಕಂಥದ್ದು. 12 ಜನ ಯಾಕೋಬನ ಮಕ್ಕಳು, 12 ಜನ ಶಿಷ್ಯರು, ಹೀಗೆ ಬಳಸಿರ್ತಕ್ಕ. ಅಷ್ಟು ಮಾತ್ರ ಅಲ್ಲ, 12 ಮನೆತನ, 12 ಕುಲ. ಇದು ಎಲ್ಲಿಂದ ಆರಂಭವಾಗಿದೆ ಅಂದರೆ ಯಾಕೋಬನಿಂದ ಆರಂಭವಾಗಿ ಪ್ರಕಟಣೆ ಪುಸ್ತಕದವರೆಗೂ ಸಹ ಅದಿದೆ, ಪರಲೋಕದಲ್ಲೂ ಸಹ ಅದಿದೆ. ದೇವರಿಗೆ ಸ್ತೋತ್ರ. ಈಗ ರೊಟ್ಟಿ ವಿಷಯ ಓಕೆ, ಆದರೆ ಶಾರೀರಿಕ ಆಹಾರಕ್ಕಿಂತ ಹೆಚ್ಚಾಗಿ ಆತ್ಮಿಕ ಆಹಾರ ಬಹಳ ಪ್ರಮುಖವಾದಂಥ ವಾಕ್ಯ ಹೇಳ್ತಾರೆ. ನೋಡೋಣ ಅದು ಕೆಲವು ವಾಕ್ಯಗಳನ್ನ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಸುಮಾರು ಕೆಲವು ವಾಕ್ಯಗಳನ್ನ ನೋಡೋಣ. ಅಲ್ಲಿ 24ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವನು ಹೊಂದಿದ್ದಾನೆ. ಅವನು ನ್ಯಾಯ ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವವನ್ನು ಸೇರಿದ್ದಾನೆ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸತ್ತವರು ದೇವಪುತ್ರನ ಸ್ವರವನ್ನು ಕೇಳುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ಕೇಳುವವರು ಬದುಕುವರು. ದೇವರಿಗೆ ಸ್ತೋತ್ರ. ತಂದೆಯು ಸ್ವತಃ ಜೀವವುಳ್ಳವನಾಗಿರುವಂತೆ ಪುತ್ರನು ಸಹ ಸ್ವತಃ ಜೀವವುಳ್ಳವನಾಗಿರುವಂತೆ ಆತನು ಅನುಗ್ರಹ ಮಾಡಿದ್ದಾನೆ. ಆತನು ಮನುಷ್ಯಪುತ್ರನಾಗಿರುವುದರಿಂದ ನ್ಯಾಯ ತೀರಿಸುವ ಅಧಿಕಾರವನ್ನು ತಂದೆ ಆತನಿಗೆ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಹೀಗೆ ನೋಡೋಣ. 28. ಆದರೆ ಆಶ್ಚರ್ಯಪಡಬೇಡಿರಿ, ಒಂದು ಕಾಲ ಬರುತ್ತದೆ, ಆರನೇ ಅಧ್ಯಾಯದಿಂದ ಕೆಲವು ವಾಕ್ಯಗಳು ನೋಡೋಣ. ದೇವರಿಗೆ ಸ್ತೋತ್ರ. 6ನೇ ಅಧ್ಯಾಯ 41ನೇ ವಾಕ್ಯದಿಂದ. ಜಾನ್ ಚಾಪ್ಟರ್ 6 42-53. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಅದು ಎಂದು ಆತನು ಹೇಳಿದ್ದಕ್ಕೆ ಯೆಹೂದ್ಯರು ಆತನ ವಿಷಯವಾಗಿ ಗೊಣಗುಟ್ಟಿದರು. ದೇವರಿಗೆ ಸ್ತೋತ್ರ. ಇನ್ನು 43ನೇ ವಾಕ್ಯ. ಯೇಸು ಅವರಿಗೆ, ನಿಮ್ಮೊಳಗೆ ಗೊಣಗುಟ್ಟಬೇಡಿರಿ, ನನ್ನನ್ನು ಕಳಿಸಿದ ತಂದೆ ಹೇಳಿದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು. ನಾನು ಅವರನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಅವರೆಲ್ಲರೂ ದೇವರಿಂದ ಬೋಧಿಸಲ್ಪಡುವರು. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ 47ನೇ ವಾಕ್ಯ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವರು ನಿತ್ಯ ಜೀವವನ್ನು ಹೊಂದುತ್ತಾನೆ. 48ನೇ ವಾಕ್ಯ. ನಾನೇ ಜೀವ ಕೊಡುವ ರೊಟ್ಟಿ. ನಿಮ್ಮ ಪಿತೃಗಳು ಮರುಭೂಮಿಯಲ್ಲಿ ಮನ್ನವನ್ನು ತಿಂದರೂ ಸತ್ತು ಹೋದರು. ಯಾವನಾದರೂ ತಿಂದು ಸಾಯದೆ ಇರುವಂತೆ ಪರಲೋಕದಿಂದ ಕೆಳಗೆ ಬಂದ ರೊಟ್ಟಿ ಇದೆ. ನಾನೇ ಪರಲೋಕದಿಂದ ಬಂದ ಜೀವದ ರೊಟ್ಟಿ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಲೋಕದ ಜೀವಕ್ಕಾಗಿ ನಾನು ಕೊಡುವ ರೊಟ್ಟಿಯು ನನ್ನ ಮಾಂಸವೇ ಎಂದನು. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. 53ನೇ ವಾಕ್ಯ. ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಮನುಷ್ಯಪುತ್ರನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವವಿರುವುದಿಲ್ಲ. ಯವನಾದರೂ ನನ್ನ ಮಾಂಸವನ್ನು ತಿಂದರೆ ನನ್ನ ರಕ್ತವನ್ನು ಕುಡಿದನು ಅವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ನಾನು ಅವನನ್ನು ಕಡೇ ದಿವಸದಲ್ಲಿ ಎಬ್ಬಿಸುವೆನು. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ ಆಗಿದೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಹೇಳ್ತಾರೆ, ನಾನೇ ನಿಜವಾದ ರೊಟ್ಟಿ. ಅದು ಪರಲೋಕದಿಂದ ಹಿಡಿದು ಬಂದಂಥ ರೊಟ್ಟಿ. ದೇವರಿಗೆ ಸ್ತೋತ್ರ. ಅಲ್ಲಿ ನಮ್ಗೆ ತಿನ್ನೋದಕ್ಕೆ ಬೇಕಾಗಿರ್ತಕ್ಕಂಥ ಏನು ಶಾರೀರಿಕವಾದ ಆಹಾರ. ಆದರೆ ಯೇಸು ಕ್ರಿಸ್ತರು ಇಲ್ಲಿ ಹೇಳ್ತಾ ಇದ್ದಾರೆ, ನಿಜವಾದ ರೊಟ್ಟಿ ನಾನೇ ಆಗಿದ್ದೇನೆ, ಇದು ಪರಲೋಕದಿಂದ ಹಿಡಿದು ಬಂದಂಥ ರೊಟ್ಟಿ. ದೇವರಿಗೆ ಸ್ತೋತ್ರ. ಹಾಗಾಗಿ ನೀವು ನನ್ನ ಮಾಂಸವನ್ನು, ನನ್ನ ರಕ್ತವನ್ನು ತಿನ್ನೋದಾದರೆ ನಿಮ್ಮಲ್ಲಿ ಜೀವ ಇರುತ್ತೆ, ನೀವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೀರ. ದೇವರಿಗೆ ಸ್ತೋತ್ರ. ಇದು ಯಾವುದನ್ನು ಕುರಿತಾಗಿ ಯೇಸು ಕ್ರಿಸ್ತರು ಹೇಳ್ತಂದರೆ ಕರ್ತನ ಭೋಜನವನ್ನು ಕುರಿತಾಗಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರ ವಾಕ್ಯ ನಮಗೆ ಆಹಾರವಾಗಿದೆ. ಅದನ್ನು ಬೀಜಕ್ಕೆ ಹೋಲಿಸಲ್ಪಟ್ಟಿದೆ, ಬೆಳೆಗೆ ಹೋಲಿಸಲ್ಪಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಆಹಾರಕ್ಕೆ ಹೋಲಿಸಲ್ಪಟ್ಟಿದೆ. ಅನೇಕ ಕಡೆ ಬಹಳ ಪ್ರಮುಖವಾಗಿ ನಾವು ಕೆಲವು ವಾಕ್ಯಗಳು ನೋಡೋಣ. ಇದೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು.
ಎಲ್ಲವೂ ಆತನ ಮೂಲಕವಾಗಿ ಉಂಟಾಯಿತು, ಉಂಟಾಗಿರುವುದರಲ್ಲಿ ಆತನಲ್ಲದೆ ಒಂದು ಉಂಟಾಗಲಿಲ್ಲ. ದೇವರಿಗೆ ಸ್ತೋತ್ರ. ಸೊ ಈ ಥರ ಯೇಸು ಕ್ರಿಸ್ತನ ಕುರಿತಾಗಿ ಹೇಳ್ತಕ್ಕಂಥ ಸಾಕ್ಷಿ ಅದು ಯಾರಿದೆ ಆದಿಯಲ್ಲಿದ್ದಂಥ ವಾಕ್ಯ, ಆತನೇ ನಮಗೆ ಆಹಾರವಾಗಿದ್ದಾನೆ. ನಂಬೋದರ ಮೂಲಕವಾಗಿ ನಮಗೆ ರಕ್ಷಣೆಯೂ ಉಂಟಾಗುತ್ತೆ, ನಿತ್ಯ ಜೀವ ಉಂಟಾಗುತ್ತೆ. ದೇವರಿಗೆ ಸ್ತೋತ್ರ. ಆ ನಿತ್ಯ ಜೀವ ನಮ್ಮನ್ನು ಪರಲೋಕಕ್ಕೆ ನಡೆಸುವಂತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ನ್ಯಾಯ ತೀರ್ಪಿಗೆ ಅದು ನಮ್ಮನ್ನು ಗುರಿ ಮಾಡಲ್ಲ, ಮರಣದಿಂದ ತಪ್ಪಿಸಿ ನಮ್ಮನ್ನು ಜೀವಕ್ಕೆ ನಡೆಸುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರ ವಾಕ್ಯದ ಕಾರ್ಯ ಏನಾಗಿದೆ ಅಂತಂದರೆ ಅದು ನಮಗೆ ನಂಬಿಕೆಯನ್ನು ಹುಟ್ಟಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಬಿಡುಗಡೆಯನ್ನು ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಗುಣಪಡಿಸುತ್ತೆ. ಅದಲ್ಲದೆ ಸಮಾಧಾನವನ್ನು ಕೊಡುತ್ತೆ, ನಮ್ಮನ್ನು ಶುದ್ಧರನ್ನಾಗಿ ಮಾಡುತ್ತೆ, ಜ್ಞಾನೋದಯವನ್ನು ಕೊಡುತ್ತೆ, ನಿತ್ಯ ಜೀವಕ್ಕೆ ನಡೆಸುತ್ತೆ. ದೇವರಿಗೆ ಸ್ತೋತ್ರ. ಇದು ಯಾವುದು ಅಂದರೆ ಬಿಚ್ಚಲ್ಪಟ್ಟಂತಹ ಸುರುಳಿ. ಹಳೆ ಒಡಂಬಡಿಕೆಯಲ್ಲಿ ಸಂಪೂರ್ಣವಾಗಿ ಬರೆಯಲ್ಪಟ್ಟಂಥ ಎಲ್ಲ ಗ್ರಂಥಕ್ಕೆ ಮುದ್ರೆ ಹಾಕಲ್ಪಟ್ಟಿತ್ತು. ಓದ್ತಕ್ಕಂಥವ್ರಿಗೆ ಅದರ ವಿವರಣೆ ಹೇಳೋದಕ್ಕೆ ಬರ್ತಿರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಖಚಿತವಾಗಿ ಸಭೆಗಳಲ್ಲಿ ಧರ್ಮಶಾಸ್ತ್ರವನ್ನು ಓದಲಾಗ್ತಿತ್ತು, ಆದರೆ ಯಾರೂ ಸಹ ಅದನ್ನು ವಿವರಣೆ ಮಾಡಿ ಹೇಳೋಕ್ಕಾಗ್ತಿರಲಿಲ್ಲ. ವಿವರಿಸುವಂತಹ ಜ್ಞಾನ ಕೊಡಲ್ಪಟ್ಟಿರಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮೂಲಕವಾಗಿ ಯೇಸು ಕ್ರಿಸ್ತರು ಅವರಲ್ಲಿ ಬಂದು ಅವ್ರ ಶಿಲುಬೆಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಅವ್ರು ಸತ್ತು 3ನೇ ದಿನ ಪುನರುತ್ಥಾನ ಒಂದೇ ತಂದೆ ಬಳಿಗೆ ಹೋದಾಗ ಸಕಲ ಆಶೀರ್ವಾದವನ್ನು ನಮಗೆ ದಯಪಾಲಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಬಿಚ್ಚಲ್ಪಟ್ಟಂಥ ಸುರುಳಿ ಏನಂದರೆ ವಾಕ್ಯ ಭಾಗ. ಈ ವಾಕ್ಯ ಭಾಗವನ್ನು ನಾವು ಕೇಳ್ತಲ್ಲಿ ನಮ್ಮಲ್ಲಿ ನಂಬಿಕೆ ಹುಟ್ಟಿಸುತ್ತೆ. ಈ ವಾಕ್ಯ ಭಾಗವನ್ನು ನಾವು ಕೇಳ್ತಲ್ಲಿ ನಮಗೆ ಸ್ವಸ್ಥತೆಯನ್ನು ಕೊಡುತ್ತೆ, ನಮಗೆ ಶುದ್ಧರನ್ನು ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಗುಣಪಡಿಸುತ್ತೆ, ಜ್ಞಾನೋದಯವನ್ನು ಕೊಡುತ್ತೆ, ನಿತ್ಯ ಜೀವವನ್ನು ಕೊಡುತ್ತೆ. ದೇವರಿಗೆ ಸ್ತೋತ್ರ. ನಂಬೋ ಎಲ್ಲರ ಜೀವಿತದಲ್ಲಿ ಮಾಡುತ್ತೆ ಇದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಾವು ತಿಂತಕ್ಕಂಥ ಶರೀರದ ಆಹಾರ ನಮಗೆ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಾಗಿ ನಮಗೆ ಆತ್ಮಿಕ ಆಹಾರ ಮುಖ್ಯವಾಗಿದೆ. ಆತ್ಮಿಕ ಆಹಾರವೇ ಯೇಸು ಕ್ರಿಸ್ತರಾಗಿದ್ದಾರೆ. ಸೊ ನಾವು ನಂಬಿದ್ದೀವ, ನಂಬಿಕೆಯಲ್ಲಿ ನೆಲೆಯಂತೀವ, ಯಥಾರ್ಥವಂತರಾಗಿ ನಡೆಯೋಣ. ಆಮೇನ್. ಕರ್ತನ ನಿತ್ಯ ಜೀವಕ್ಕೆ ನಡೆಸೋವರೆಗೂ ಸಹ ನಾವು ಯಥಾರ್ಥವಂತರಾಗಿ ನಡೆಯೋಣ. ಆಮೇನ್. ಅಷ್ಟು ಮಾತ್ರ ಅಲ್ಲ, ನಂಬತಕ್ಕಂಥ ಪ್ರತಿಯೊಬ್ಬರಿಗೂ, ಯಾಕೆಂದರೆ ದೇವ ವಾಕ್ಯದಲ್ಲಿ ಹೇಳಿದ್ದಾರೆ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು, ಆತನ ನಂಬುವ ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವ ಹೊಂದಲೆಂದು. ದೇವರಿಗೆ ಸ್ತೋತ್ರ. ನಾವು ಹೊಂದ್ಕೊಂಡಿರ್ತಕ್ಕಂಥ ಈ ಭಾಗಕ್ಕೆ ಇರುವಂಥ ಜೀವಿತ ಅದೇ ಆಗಿದೆ. ಸೊ ಹಾಗಾಗಿ ನಂಬುವ ಎಲ್ಲರ ಜೀವಿತದಲ್ಲಿ ಆ ಕಾರ್ಯವನ್ನು ಮಾಡಲಿದ್ದು ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ, ಮನುಷ್ಯನಿಗೆ ಶಾರೀರಿಕವಾದಂಥ ಆಹಾರವನ್ನು ಕೊಟ್ಟಿದ್ದೀರಾ, ನಿಜ. ಅದು ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಾಗಿ ನೀವೇ ಜೀವಕರವಂಥ ಆಹಾರವಾಗಿದ್ದೀರಾ. ಅದು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ. ಅದು ನಮ್ಮನ್ನು ನ್ಯಾಯ ತೀರ್ಪಿನಿಂದ ತಪ್ಪಿಸುವಂಥದ್ದಾಗಿದೆ. ಮರಣದ ತಪ್ಪಿಸಿ ನಮ್ಮನ್ನು ಜೀವಕ್ಕೆ ನಡೆಸುವಂಥದ್ದಾಗಿದೆ. ನಂಬಿಕೆಯಿಂದ ನಾವು ಅದನ್ನು ಹೊಂದ್ಕೊಂಡಿದ್ದೀವಿ. ಯಥಾರ್ಥವಂತರನ್ನು ನಡೆಯೋದಕ್ಕೆ ಸಹಾಯ ಮಾಡಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.